ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ಏನೇನು ಒಂದು ಮಂತ್ಲಿಗೆ ಗ್ರಾಸರಿ ಶಾಪಿಂಗ್ ಮಾಡ್ತೀನಿ ಅಂತ ನೋಡೋಣ ಬನ್ನಿ. ಇದು ತುಂಬ ಚಿಕ್ಕ ವಿಡಿಯೋ ಆಗಿರುತ್ತೆ. ಅಂದರೆ ಸಿಂಪಲಾಗಿ ನಾನು ಏನು ತಗೋತೀನಿ ಅನ್ನೋದನ್ನ ತೋರಿಸಿದ್ದೀನಿ. ಇಷ್ಟು ಮಂತ್ಲಿ ಆಗೋದಿಲ್ಲ. ಈಗ ಮಂತ್ಲಿ ಸಿಂಪಲ್ ನೋಡ್ತಾ ಇದ್ದೀರಲ್ಲ, ಮಕ್ಕನ ತೊಗೊಂಡಿದ್ದೀನಿ. ಇದು ಅಟ್ಲೀಸ್ಟ್ ಒಂದು 2 ಮಂತ್ಸ್ ಬರುತ್ತೆ ನನಗೆ. ಹೆಚ್ಚು ಕಮ್ಮಿ 2 ಮಂತ್ಸ್ ಆದಮೇಲೆ ಎಲ್ಲನೂ ಚೇಂಜ್ ಮಾಡ್ತೀನಿ. ಇದು ಸಣ್ಣ ರವೆ. ಇನ್ನೂ ಒಂದು ಬಂದು ಚಿರೋಟಿ ರವೆ ತೊಗೊತೀನಿ. ಇಲ್ಲಿ ಫಸ್ಟ್ ಏನು ಮಾಡ್ತೀನಿ ಅಂದರೆ ಇದನ್ನು ಯೂಸ್ ಮಾಡ್ತೀನಿ. ಇದು ಖಾಲಿ ಆದಮೇಲೆ ಸಣ್ಣ ರವೆ ಯೂಸ್ ಮಾಡ್ತೀನಿ. ಸಣ್ಣ ರವೆನ ಉಪ್ಪಿಟ್ಟಿಗೆ ಕೇಸರಿ ಭಾತಲ್ಲಿ ಯೂಸ್ ಮಾಡ್ಬೋದಲ್ವ, ಅದಕ್ಕೆ ಇಲ್ಲಿ ನಾನು ಮಾಮೂಲಿ ತೊಗರಿಬೇಳೆ ತೊಗೊತಿದ್ದೀನಿ, ಅರ್ಧ kg ಅಷ್ಟು. ಇದು ಬಂದು ಕಪ್ಪುದ್ದು, ಇದು ತುಂಬಾ ಒಳ್ಳೆಯದು, ಸಿಪ್ಪೆ ತೆಗ್ದಿರೋದು ನೋಡಿ. ಇದನ್ನು ಕೂಡ ದೋಸೆ ಜೊತೆ ಮಿಕ್ಸ್ ಮಾಡ್ಕೊಳ್ಳೋಕ್ಕೆ. ಇದು ಮಸೂರ್ ದಾಲ್, ಇದು ತುಂಬ ಒಳ್ಳೆಯದು. ಒಳ್ಳೆ ಐರನ್ ಅಂಶ ಇರುತ್ತೆ. ನೀವು ಕೂಡ ನಿಮ್ಮ ಡಯಟ್ನಲ್ಲಿ ಸೇರಿಸ್ಕೊಳ್ಳಿ. ಎಣ್ಣೆ 2 ಪ್ಯಾಕೆಟ್ ಅಟ್ಲೀಸ್ಟ್ ಒಂದೂವರೆ ತಿಂಗಳು ಬರುತ್ತೆ ನನಗೆ. ಇದು ಬಂದು ದೀಪದೆಣ್ಣೆ ತಿಂಗಳಿಗೊಂದು ಬೇಕಲೇಬೇಕು. ಅದಕ್ಕೆ ಸಂತೂರನೇ ಆದಷ್ಟು ಬೀನ್ಸೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡಬೇಕು, ಗಾಣ ಎಲ್ಲಾದರೂ ಸಿಕ್ಕಿದ್ರೆ ಅದಕ್ಕೆ ಸೋಸ್ ಕೂಡ ಸಿಕ್ಕಿದ್ರೆ ಹಾಕಿಸ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ಇದು ಬಂದು ಬನ್ಸಿ ರವೆ ಅಂದರೆ ಆಲ್ಮೋಸ್ಟ್ ನಮ್ಮ ಪಾಪ ಇಟ್ಟು ತಿನ್ನಲ್ಲ, ಅದಕ್ಕೇ ರವೆ ಕಡಿಮೆ ಆದಷ್ಟು ಬನ್ಸಿ ರವೆ. ಇದು ಬಂದು ಗೋಧಿ ನುಚ್ಚು ಥರ ಇರುತ್ತೆ. ಇದು ಯಾವ ರವೆ ಅಂತ ಸರಿ ಗೊತ್ತಿಲ್ಲ, ಗೋಧಿ ನುಚ್ಚೇ ಇರಬೇಕು ಅಂತ ನಾನು ಅಂದ್ಕೊಂಡಿದ್ದೀನಿ. ಮತ್ತು ಇನ್ನು ಪಲಾವ್ ಸಾಮಾನೆಲ್ಲ ಖಾಲಿಯಾಗಿತ್ತು. ಲಾಸ್ಟ್ ಮಂತ್ ಚಕ್ಕೆ ಲವಂಗ ಎಲ್ಲ ತಂದಿದ್ದೆ. ಈ ಮಂತ್ ಏನು ಮಾಡಿದ್ದೀನಿ ಅಂದರೆ ಇದಿಷ್ಟು ತಂದಿದ್ದೀನಿ. ಒಂದೊಂದು ಮಂತು ಏನು ಖಾಲಿ ಆಗುತ್ತೆ ಅದನ್ನು ಆ್ಯಡ್ ಮಾಡ್ಕೊತೀನಿ. ಎಲ್ಲ ಮಂತ್ ಇಷ್ಟ ಆಗುತ್ತೆ ಅಂತೇಳಿ ಈ ಮಂತ್ ಸ್ವಲ್ಪ ಜಾಸ್ತಿ ಆಯಿತು. ಯಾಕಂದರೆ 6 ಮಂತ್ಸ್ಗೆ ಒಂದು ಥರದ ಮಂತನೂ ಕೂಡ ಇರುತ್ತೆ. ಅದನ್ನು ತಂದಿದ್ದೀನಿ. ಅದನ್ನು ಒಂದೊಂದು ಎಕ್ಸ್ಟ್ರಾ ತಂದಿದ್ದೀನಿ. ಇದು ಕಲಿಸಕ್ಕೆ ಪಾಪಗೆ ಏನಾದ್ರು ಮಾಡಿದ್ರೆ ಇದೆ ಅಂತ. ಇದು ಕಡಲೆಬೇಳೆ 1/4 kg ತೊಗೊಂಡಿದ್ದೀನಿ. ಟೀ ಪೌಡರು ಹೆಚ್ಚು ಕಡಿಮೆ 1.5 ಮಂತ್ ಬರುತ್ತೆ. ಮತ್ತು ಪುಳಿಯೋಗರೆ ಜಾಸ್ತಿ ತಿನ್ನಲ್ಲ, ಅದಕ್ಕೇ ಚಿಕ್ಕದು ತೊಗೊಂಡಿದ್ದೀನಿ ಎಮರ್ಜೆನ್ಸಿಗಿರಲಿ ಅಂತ. ಇದು ಬಂದು ಸೀಗೆಕಾಯಿ ಪುಡಿ, ಒಂದು ಇಲ್ಲಿ ಅಂತ ಯಾವುದಕ್ಕೆ ಇಟ್ಕೋಬೇಕಲ್ವ. ಇದು ಬಂದು ಕ್ರಿಸ್ಟಲ್ ಸಾಲ್ಟ್ ಅಂದರೆ ರಾಕ್ ಸಾಲ್ಟ್, ಅರಳುಪ್ಪು. ಮತ್ತು ನೆಕ್ಸ್ಟು ಕಡಲೆಬೀಜ 1/4 kg ತೊಗೊಂಡಿದ್ದೀನಿ. ಇದು ಅಷ್ಟೇ, ಅಟ್ಲೀಸ್ಟ್ ಒಂದು 2 ಮಂತ್ಸ್ ಬಂದೇ ಬಿಡುತ್ತೆ. ಇದು ಬಂದು ಉದ್ದಿನ ಬೇಳೆ ಅಂದರೆ ಸಿಪ್ಪೆ ತೆಗೆದಿದೆ, ಉದ್ದಿನ ಕಾಳು ರೀತಿಯೇ ಇರುತ್ತೆ. ಅದನ್ನು ಮಿಕ್ಸ್ ಮಾಡಿಟ್ಕೊಂಡು ದೋಸೆಗೆ ಯೂಸ್ ಮಾಡ್ತೀನಿ. ಇದು ಒಣ ಖರ್ಜೂರ, ನೋಡೋಣ ಪಾಪಗೆ ನೆನೆಸಿ ತಿಳ್ಸೋಣ ಅಂತ ಹೇಳ್ತಂದಿದ್ದೀನಿ. ಇಲ್ಲಿವರೆಗೆ ಅಭ್ಯಾಸ ಮಾಡಿಲ್ಲ, ಇನ್ನು ಮಾಡಬೇಕು. ಇನ್ನು ದ್ರಾಕ್ಷಿ ತೊಗೊಂಡೆ, 2 ಕಂಫರ್ಟ್ ತೊಗೊಂಡೆ. ಏನಕ್ಕೆ ಬೆಡ್ಶೀಟ್ಸ್ಗೆಲ್ಲ ಹಾಕೋದು ಇರುತ್ತೆ ಅಲ್ವಾ, ಹಾಕೋಣ. ಬಟ್ಟೆಗೆ ನಾನು ಯೂಸ್ ಮಾಡೋಲ್ಲ ಆಲ್ಮೋಸ್ಟು. ಇದು ಬಂದು ಹೆಸರುಬೇಳೆ ಪಾಯಸ ಮತ್ತು ಬಿಸಿಬೇಳೆ ಭಾತೆಲ್ಲ ಮಾಡೋಕ್ಕೆ ಬೇಕಾಗುತ್ತೆ. ಇದು ಬಂದು ಬಿಳಿ ಎಳ್ಳು, ಪಾಪುಗೆ ಏನಾದರೂ ಏನಾದರೂ ಮಾಡಿದಾಗ ಹಾಕೋದಕ್ಕೆ ತೊಗೊಬಂದಿದ್ದೀನಿ. ಗೋಡಂಬಿ, ಬೆಲ್ಲ, ನಾವು ಆಲ್ಮೋಸ್ಟ್ ಬೆಲ್ಲನ ಯೂಸ್ ಮಾಡೋದು, ಸಕ್ಕರೆ ಯೂಸ್ ಮಾಡಲ್ಲ. ಒಂದು ಟೂತ್ ಪೇಸ್ಟ್ ತೊಗೊಂಡೆ, ಟೂತ್ ಪೌಡರ್ ಕೂಡ ಮಾಡಿದ್ದೀನಿ. ಮುಂದೆ ಬರೋ ವಿಡಿಯೋದಲ್ಲಿ ಅದನ್ನ ಶೇರ್ ಮಾಡ್ತೀನಿ. ಬಟಾಣಿ ಅಷ್ಟೇ ತುಂಬ ದಿನ ಬರುತ್ತೆ, ಜಾಸ್ತಿ ಯೂಸ್ ಮಾಡೋಣ. ಇನ್ನು ಮೆಣಸಿನಕಾಳು ಮತ್ತು ಇದು ಮಡಿಕೆಕಾಳು ಅಂತ, ಇದು ಫಸ್ಟ್ ತಂದಿರೋದು. ಇದ್ರ ಹೆಲ್ತ್ ಬೆನಿಫಿಟ್ಸ್ ತುಂಬಾ ಇದೆ ಅಂತ ಹೇಳ್ತಿದ್ರು. ಅದಕ್ಕೆ ನೋಡೋಣ, ಟ್ರೈ ಮಾಡೋಣ ಅಂತ ತಂದಿದ್ದೀನಿ. ಈಗ ಬ್ರಷ್ ತಂದಿದ್ದು ನನ್ನ ಮಗ ಈಗಾಗಲೇ ತಂದು ಯೂಸ್ ಮಾಡಿಬಿಟ್ಟಿದ್ದಾನೆ. ಮತ್ತು ಕಡಲೆಕಾಳು ಜಾಸ್ತಿ ಯೂಸ್ ಮಾಡಲ್ಲ ನಾನು, ಮಧ್ಯೆ ತರ್ತಿರ್ತೀನಲ್ಲ. ಒಂದು ಸಲ ತಂದಿದ್ದೆ ಇತ್ತು, ಅದಕ್ಕೆ ತಂದಿಲ್ಲ. ಜೀರಿಗೆ, ಮೆಣಸು ಕೂಡ ಮನೇಲಿತ್ತು, ಜೀರಿಗೆ ತೊಗೊಂಡಿದ್ದೀನಿ. ಅದಕ್ಕೇ ಏನೇನು ಮನೇಲಿ ಇರುತ್ತೆ ಅದನ್ನು ನೋಡ್ಕೊತೀನಿ, ಏನೇನಿಲ್ಲ ಅದನ್ನು ಮಾತ್ರ ತೊಗೊಂಬರ್ತೀನಿ. ಇನ್ನು ಅಕ್ಕಿ ಎಲ್ಲ ಬೇಕು ಅಂದರೆ ಅಲ್ಲಿ ಅಮ್ಮನ ಮನೆಗೆ ಹೋದಾಗ ಅಲ್ಲಿಂದ ಹೋಗಿ ಮೈಸೂರಿನಲ್ಲಿ ತಂದು ಇಟ್ಕೊತೀನಿ ನಾನು. ಇದು ಬಂದು ಮಿಲೆಟ್ಸ್ ನೋಡ್ತಾ ಇದ್ದೀರಲ್ವ, 4 ಥರ ಮಿಲೆಟ್ಸ್ ತಂದಿದ್ದೀನಿ. ಆರ್ಡರ್ ಸಿಗುತ್ತೆ ತರ್ತೀನಿ. ಅದನ್ನು ತಂದು ದೋಸೆಗೆ ಅಟ್ಲೀಸ್ಟ್ ಇದನ್ನು 6 hours ನೆನೆಸಿನೇ ತಿನ್ನಬೇಕಲ್ವ, ಅದಕ್ಕೆ ದೋಸೆಗೆ ಮಾತ್ರ ಯೂಸ್ ಮಾಡ್ತೀನಿ ನಾನು. ಅಕ್ಕಿ ಜೊತೆಗೆ ಇದನ್ನು ಕೂಡ ಒಂದೊಂದು ಎಲ್ಲನೂ ಮಿಕ್ಸ್ ಮಾಡಿ ಇಟ್ಕೊತೀನಿ. ಒಂದು 1/2 ಗ್ಲಾಸ್ ಯೂಸ್ ಮಾಡಿದ್ರೆ ಸಾಕು, ತುಂಬಾ ಒಳ್ಳೆಯದಿದೆ. ನೀವು ಕೂಡ ಯೂಸ್ ಮಾಡಿ, ತುಂಬ ಹೆಲ್ತ್ ಬೆನಿಫಿಟ್ಸ್ ಇರುತ್ತೆ. ಎಲ್ಲನೂ ತಿನ್ನಬೇಕು, ನಾವು ಒಂದೇ ಥರ ಫುಡ್ ತಿಂದರೆ ಬರೀ ಅನ್ನ ತಿಂದರೆ ಆಗೋದಿಲ್ಲ, ನಮ್ಮ ಹೆಲ್ತಿಗೆ ಏರುಪೇರು ಆಗೋದು ಜಾಸ್ತಿನೇ ಆಗಿಬಿಡುತ್ತೆ. ಇದಿಷ್ಟು ಆಯಿತು. ಇಷ್ಟು ನಾನು ತಂದಿದ್ದು ಈ ಮಂತ್ಸ್ದು. ಇನ್ನು ಸರ್ಫ್ ಎಕ್ಸಲು ಮತ್ತು ಇನ್ನು ಬೇರೆ ಎಲ್ಲ ಏನಿತ್ತು ಮನೇಲಿ, ಲಿಕ್ವಿಡು, ಸಬೀನ ಎಲ್ಲ ಮನೇಲಿ ಇತ್ತು, ಅದಕ್ಕೆ ತಂದಿಲ್ಲ. ಒಂದು ಮಾತ್ರ ಪಾತ್ರೆ ತೊಳೆಯೋ ಲಿಕ್ವಿಡ್ ತೊಗೊಂಡಿದ್ದೀನಿ. ಸ್ಕ್ರಬ್ಬರ್ ಎಲ್ಲ ಲಾಸ್ಟ್ ಮಂತ್ ತಂದಿದ್ದಿತ್ತು, ಅದಷ್ಟು ಎಕ್ಸ್ಟ್ರಾ ಸಾಮಾನ್ಸು. ಈ ವಿಡಿಯೋನ ಜಸ್ಟು ಒಂದು ಐಡಿಯಾ ಬರಲಿ ಯಾವ್ಯಾವ ರೀತಿ ಏನೇನು ಸಾಮಾನು ತೊಗೋಬೋದು ಅಂತ. ಫಸ್ಟ್ ಇದ್ದಾಗ ಗೊತ್ತಿರೋಲ್ಲ ಅಲ್ವಾ ನಮಗೆ, ನನಗೂ ಕೂಡ ತುಂಬಾ ಕನ್ಫ್ಯೂಸ್ ಆಗ್ತಾಯಿತ್ತು ಮೊದಲು. ಇಲ್ಲಿ ನೋಡಿದ್ದು ಪಾತ್ರೆ ತೊಳೆಯೋ ಲಿಕ್ವಿಡು. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ.